ಹಾಯ್ ರಂಜಿತ್. ಹಾಯ್. ಬನ್ನಿ. ಒಂದು ನಿಮಿಷ ನೋಡಿ, ನಮ್ಮ ಲವ್ ವಿಷಯ ಡ್ಯಾಡಿಗೆ ಗೊತ್ತಿಲ್ಲ. ಆರ್ತಿ ಅಮ್ಮ ನಿಮ್ಮ ಬಗ್ಗೆ ನನಗೆ ಹೇಳಿದ್ದಾರೆ. ನಮ್ಮಿಬ್ರಿಗೂ ಅಷ್ಟೇ ಗೊತ್ತಿರೋದು. ಓಕೆ ಡ್ಯಾಡ್? ಡ್ಯಾಡ್ ಏನು ಸಾಕ್ಷಿ? ಓ ರಂಜಿತ್, ಪ್ಲೀಸ್ ಕಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮನ್ನ ನಿಮ್ಮ ಸ್ಕೂಲ್ ಪ್ರೋಗ್ರಾಮ್ನಲ್ಲಿ ಮೀಟ್ ಮಾಡಿದ್ದೆ. ಹೌದು ಸರ್. ಆರತಿ ಮೇಡಮ್ ನನ್ನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದಾರಾ ಸರ್? ಹಾಂ, ಮಾತಾಡಿದೆ. ಡ್ಯಾಡ್ ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಇವರು ಆರ್ಯನ್ನ ನೋಡೋಕ್ಕೆ ಅಂತ ಬಂದಿರೋದು. ಓಹ್ ಹೌದಾ, ಪ್ಲೀಸ್ ಬನ್ನಿ. ಬನ್ನಿ. ಹಾಯ್ ಆರ್ಯನ್, ಗೆಟ್ ವೆಲ್ ಸೂನ್. ಆರ್ಯ, ಇವರು ಇವ್ರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಓ ಕರೆಕ್ಟ್. ಇವ್ರ ಸ್ಕೂಲ್ ಮೇಲೆ ಯಾರೋ ಕಂಪ್ಲೇಂಟ್ ಮಾಡಿದ್ರು ಅಂತ ನೀನು ಅವ್ರ ಸ್ಕೂಲಿಗೆ ಹೋಗಿದ್ದೆ ಅಲ್ಲ? ಆಗ ನೀವಿಬ್ರು ಮೀಟ್ ಮಾಡಿದ್ದೀರಾ ಅನ್ಸುತ್ತೆ. ಹೌದು ಸಾಕ್ಷಿ ಅವರೇ, ಅವಾಗ ಮೀಟ್ ಮಾಡಿದ್ವಿ. ಆದರೆ ಮೀಟ್ ಮಾಡಿದ ಸಂದರ್ಭ ಪ್ಲೆಸೆಂಟ್ ಆಗಿರಲಿಲ್ಲ ಅಷ್ಟೇ. ಇವಾಗ ಹೇಗಿದ್ದೀರಾ ಆರ್ಯನ್? ಪರವಾಗಿಲ್ಲ. ನಿಮಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ. ನೀವು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಬೇಜಾರಾಗೋದು ಸಹಜ ಅಲ್ವಾ? ಅನ್ಯಾಯವಾಗಿ ನಿಮ್ಮಿಂದ ನನ್ನ ತಾಯಿನೂ ಬೈದ್ಬಿಟ್ಟೆ ಅವತ್ತು. ನಿಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ಇಲ್ಟ್ರೇಟ್ ಮಾಡದೇ ಇದ್ದಿದ್ರೆ ನಾನು ಅಲ್ಲಿ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಗ ನಿಮ್ಮ ಹತ್ರ ನಮ್ಮ ತಾಯಿ ಹತ್ರ ಮಿಸ್ಬಿಹೇವ್ ಮಾಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಫೀಸ್ ಕಟ್ಟಿಲ್ಲ ಅಂದರೆ ಪೇರೆಂಟ್ಸ್ನ ಕರೆದು ಮಾತಾಡಿಸ್ಬೇಕು, ಅದ್ರ ಬದಲು ಮಕ್ಳನ್ನ ಪನಿಷ್ ಮಾಡೋದ? ಹೌದಾ ರಂಜಿತ್? ನಿಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹಾಗೆಲ್ಲ ಪನಿಷ್ ಮಾಡ್ತೀರಾ? ವೆರಿ ಬ್ಯಾಡ್. ಹೋಲ್ಡ್ ಆನ್. ಈ ಥರ ಅಕ್ಕ ತಮ್ಮ ಇಬ್ಬರು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಏನು ಹೇಳಲಿ ನಾನು? ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್. ನೋಡಿ, ನಮ್ಮ ಸ್ಕೂಲಲ್ಲಿ ಫೀಸ್ ಕಟ್ತಿರೋ ಮಕ್ಕಳನ್ನ ಬಿಸ್ತಲ್ಲಿ ನಿಲ್ಲಿಸಿ ಪನಿಷ್ಮೆಂಟ್ ಕೊಡಿ ಅಂತ ಯಾವ ಟೀಚರ್ಸ್ಗೂ ಹೇಳಿಲ್ಲ ನಾನು. ಆ ಥರ ಪನಿಷ್ಮೆಂಟ್ ಕೊಟ್ಟು ಟೀಚರು ನಮ್ಮ ಸ್ಕೂಲ್ಗೆ ಹೊಸಬ್ರು. ಇನ್ಫ್ಯಾಕ್ಟ್ ಈ ಥರ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೀವು ನಮ್ಮ ಸ್ಕೂಲ್ಗೆ ಬರೋಕ್ಕೆ 10 ನಿಮಿಷ ಮುಂಚೆ. ಮತ್ತೆ ಆ ಮಗು ತಂದೆ ಮೇಲೆ ಕೈ ಮಾಡಿದ್ದು ನಿಜ ತಾನೇ? ಅದು ಸರಿ ಅನ್ಸುತ್ತಾ ನಿಮಗೆ? ಇಲ್ಲೂ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ನಾನು ಅವ್ರಿಗೆ ಹೊಡೆದಿಲ್ಲ, ಜಸ್ಟ್ ಪುಷ್ ಮಾಡಿದೆ ಅಷ್ಟೇ. ಆದರೆ ಅವ್ರು ನಿಮ್ಮ ಹತ್ರ ಹೇಳುವಾಗ ಬೇರೆ ಥರ ಹೇಳಿದ್ದಾರೆ. ನೀವು ಅವತ್ತು ನಮ್ಮ ಸ್ಕೂಲಿಗೆ ಬಂದಾಗ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಣ ಅಂತಂದರೆ ನೀವು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಲೆಟ್ ಮೀ ಎಕ್ಸ್ಪ್ಲೈನ್ ನಾವು. ಅದೇನಾಯಿತು ಅಂದರೆ, ಆ ಮನುಷ್ಯ 3-4 ತಿಂಗಳಿಂದ ಫೀಸ್ ಕಟ್ಟಿರಲಿಲ್ಲ. ಅವ್ರಿಗೆ ಆಲ್ರೆಡಿ 2 ಸಲ ವಾರ್ನ್ ಮಾಡಿದ್ದೆ, ಆದರೂ ಕಟ್ಟಿರಲಿಲ್ಲ. ಅದಕ್ಕೆ ಅವ್ರನ್ನ ಬರೋಕ್ಕೆ ಹೇಳಿದ್ದೆ. ಆದರೆ ಅಷ್ಟರಲ್ಲಿ ನಮ್ಮ ಸ್ಕೂಲ್ ಟೀಚರು ಆ ಮಗುನ ಬಿಸ್ತಲ್ಲಿ ನಿಲ್ಲಿಸಿ ಅದು ಪ್ರೆಗ್ನೆಂಟ್ ಬಿದ್ದಿದೆ. ಮಗುನ ಹಾಸ್ಪಿಟ್ಲಿಗೆ ಸೇರಿಸೋ ಅಷ್ಟರಲ್ಲಿ ಈ ಮನುಷ್ಯ ನನ್ನ ಹತ್ರ ಬಂದು ಜಗಳ ಆಡಿ ಕಾಲರ್ ಪಟ್ಟಿ ಇಟ್ಕೊಳಕ್ಕೆ ಬಂದ. ಅದಕ್ಕೆ ಜಸ್ಟ್ ಪುಷ್ ಮಾಡಿದೆ ಅಷ್ಟೇ. ಆದರೆ ಅವ್ನು ನಿಮ್ಮ ಹತ್ರ ಬಂದು ನಾನು ಹೊಡೆದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನೇನು ಮಾಡಲಿ ಹೇಳಿ? ಓಹ್, ಐ ಆಮ್ ಸಾರಿ. ಇದರಲ್ಲಿ ನಂದು ತಪ್ಪಿದೆ. ವಿಷಯ ಸರಿ ವಿಚಾರಿಸದೆ ನಿಮ್ಮ ಮೇಲೆ ನನ್ನ ತಾಯಿ ಮೇಲೆ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಹೋಗ್ಲಿ ಬಿಡಿ ಆರ್ಯನ್, ನಿಮಗೆ ನನ್ನ ಬಗ್ಗೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಯ್ತಲ್ಲ, ನನಗೆ ಅದೇ ಸಮಾಧಾನ. ನೀವಿಬ್ರು ಫ್ರೆಂಡ್ಸ್ ಆದ್ರಲ್ಲ, ಅದೇ ನನಗೆ ಸಂತೋಷ. ನನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿಮಗೆ ಯಾರು ಹೇಳಿದ್ದು? ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ನನಗೆ ಯಾರಾದರೂ ಯಾಕೆ ಹೇಳಬೇಕು? ದಡ್ಡ. ನಾನೇ ಹೇಳಿದ್ದು. ನೀನು ಹೇಳ್ದ್ಯಾ? ನೀನೇ ಇವ್ರಿಗೆ ಪರಿಚಯ? ಅದು ಆರ್ತಿ ಅಮ್ಮ ಇವ್ರ ಸ್ಕೂಲಲ್ಲೇ ಅಲ್ವಾ ವರ್ಕ್ ಮಾಡೋದು. ಆರ್ತಿ ಮೇಡಮ್ ನಮ್ಮ ಸ್ಕೂಲಲ್ವಾ ಕೆಲಸ ಮಾಡೋದು. ನಿಮ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅವ್ರು ಹೇಳಿದ್ರು ನನಗೆ. ನಿಮ್ಮನ್ನು ನೋಡಬೇಕು ಮುಂದೆ, ಅದಕ್ಕೆ ಅವರು ಸಾಕ್ಷಿ ಅವ್ರ ನಂಬರ್ ಕೊಟ್ಟರು. ಓಕೆ. ಸಾರಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡ್ತೀನಿ ಏನು ಕಾಣುತ್ತೆ. ನೀವು ರೆಸ್ಟ್ ತಗೋಬೇಕು. ಸರಿ, ನಾನು ಹೊರಡ್ತೀನಿ. ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು ರಂಜಿತ್. ಸಾಕ್ಷಿ, ಅರ್ಪಿತಾ ಆಂಟಿಗೆ ಹೇಳಿ ಅವ್ರಿಗೊಂದು ಕಾಫಿ ಕೊಡಿಸು. ಹಾಂ ಸರಿ. ಬಾಯ್ ಬನ್ನಿ ರಂಜಿತ್. ಬಾಯ್.